ಸೊ ಈಗ ಸೀರೆ ಅಂಗಡಿಗೆಲ್ಲ ಹೋದರೆ ಬರೀ ಸಿಲ್ಕ್ ಮಾರ್ಕ್ ನೋಡ್ತೀವಿ. ಹಂಗಿದ್ರೆ ಏನೇನು ನೋಡಬೇಕು? ಬೆಲೆ ನೋಡ್ತಾರೆ ಇಲ್ಲ ಸಿಲ್ಕ್ ಮಾರ್ಕ್ ನೋಡ್ತಾರೆ? ಇವತ್ತು ಭಾಳ ಹೊಸ ಹೊಸ ವಿಚಾರಗಳು ಆಚೆಗೆ ಬಂತು. ನಾನು ಸಿಲ್ಕ್ ಫಾಸ್ಟು ಮತ್ತು ರೀಡು 20/22. ಹೌದು ಮೇಡಮ್. ನಾನು ಈ ಸಿಲ್ಕ್ ಮಾರ್ಕ್ ಬಗ್ಗೆನೂ ಕೂಡ ನಾನು ಭಾಳಷ್ಟು ವೀಡಿಯೋದಲ್ಲಿ ಕೂಡ ತಿಳಿಸಿದ್ದೀನಿ ಮೇಡಮ್. ಭಾಳ ಜನ ಹೇಳ್ತಾರೆ ಈ ಸಿಲ್ಕ್ ಮಾರ್ಕ್ ಬೇಕೇ ಬೇಕು ಅಂತೇಳಿ. ಕೆಲವೊಂದು ಸರಿ ನನಗೂ ಭಾಳ ಮೊನ್ನೆ ತಾನೇ ನಾನು ಒಂದು ವೀಡಿಯೋ ಮಾಡಿದ್ದೆ ಮೇಡಮ್. ಅದರಲ್ಲಿ ಹೇಳಿದ್ದೆ ಸಿಲ್ಕ್ ಮಾರ್ಕ್ ಸರ್ಕಾರದಿಂದ ಅಪ್ರೂವ್ ಆಗಿರೋ ಶಾಪ್ ಇದು ಅಂತೇಳಿ ಹೇಳ್ತಾರೆ. ಅದು ನಿಜಾನಾ? ಅದನ್ನ ಅಂತ ನನಗೆ ಈ ಥರ ಕ್ವಶನ್ ಹಾಕಿದ್ರು ಮೇಡಮ್ ನನ್ನ ಚಾನಲ್ ನೋಡೋವಂಥವ್ರು. ನಾನು ಅವ್ರಿಗೆ ಹೇಳಿದೆ ಮೇಡಮ್, ಇದು ಕೇಂದ್ರ ರೇಷ್ಮೆ ಮಂಡಳಿ ಕೊಡುವಂಥ ಸಿಲ್ಕ್ ಮಾರ್ಕ್ ಸ್ಟಿಕ್ಕರ್ಸ್ ಮೇಡಮ್. ಇದು ಸೆಂಟ್ರಲ್ ಸಿಲ್ಕ್ ಬೋರ್ಡು ಇದನ್ನೆಲ್ಲರಿಗೂ ಕೊಡುತ್ತೆ ಮೇಡಮ್. ಅಂದರೆ ಯಾರ್ಯಾರು ವ್ಯಾಪಾರ ಮಾಡ್ತಾ ಇದ್ದಾರೋ ಇವತ್ತು ಆ ಪ್ರತಿಯೊಬ್ಬರು GST ನಂಬರ್ ಇರೋವಂಥವ್ರು ಪ್ರತಿಯೊಬ್ಬರು ಈ ಸಿಲ್ಕ್ ಮಾರ್ಕ್ನ ತೊಗೋಬೋದು ಮೇಡಮ್. ನಾವು ರೇಷ್ಮೆ ಸೀರೆ ವ್ಯಾಪಾರ ಮಾಡ್ತಿದ್ದೀವಿ ಅಂತೇಳಿ ಇವತ್ತು ಆ ಆಫೀಸ್ಗೆ ನಾವು ಲುಲ್ಲು ಮಾಲ್ ಎದುರುಗಡೆ ಇದೆ ಮೇಡಮ್ ಈ ಆಫೀಸು, ಕೇಂದ್ರ ರೇಷ್ಮೆ ಮಂಡಳಿದು. ಈ ಆಫೀಸ್ಗೆ ಹೋಗಿ ಒಂದು ಅರ್ಜಿ ಕೊಟ್ಟರೆ ಅವ್ರು ನಿಮ್ಮ ದಾಖಲೆಗಳನ್ನ ಪರಿಶೀಲಿಸಿ ಪ್ರತಿಯೊಬ್ಬರಿಗೂ ಸ್ಟಿಕ್ಕರ್ ಕೊಡ್ತಾರೆ. ಆ ಸ್ಟಿಕ್ಕರ್ನ ಅಂಗಡಿಗೆ ಬಂದಮೇಲೆ ಸರ್ಕಾರಿ ಅಧಿಕಾರಿಗಳು ಬಂದು ಹಾಕಲ್ಲ ಆ ಸ್ಟಿಕ್ಕರ್ನ, ನಾವೇ ಅಂಗಡಿಯಲ್ಲಿ ನಾವೇ ಸ್ಟಿಕ್ಕರ್ ಹಾಕೋದು. ಇದೇನು ಸರ್ಕಾರದಿಂದ ಅಪ್ರೂವ್ ಆಗಿರೋದಕ್ಕೆ ಅಧಿಕಾರಿಗಳು ಬಂದು ಸ್ಟಿಕ್ಕರ್ ಹಚ್ಚಲ್ಲ ಮೇಡಮ್. ನಾವು ತರೋವಂಥ ಸೀರೆ ವೀವರಿಂದ ನಮ್ಮ ಹತ್ರ ಎಲ್ಲ ಸೀರೆಗಳು ತೊಗೊಂಡು ಹೋದರೆ ಅಂಗಡಿಗೆ, ಆ ಅಂಗಡಿಯಲ್ಲಿ ಇದು ರೇಷ್ಮೆದು, ಇದಕ್ಕೆ ಸ್ಟಿಕ್ಕರ್ ಹಾಕಿ, ಇದು ರೇಷ್ಮೆದಲ್ಲ ಇದಕ್ಕೆ ಆಗಬೇಡಿ, ಈ ಥರ ಚೇಂಜ್ ಮಾಡ್ತಾರೆ ಬಿಟ್ಟರೆ ಇದು ಯಾವುದು ಸರ್ಕಾರ ಅಪ್ರೂವ್ ಮಾಡೋದಿಲ್ಲ ಶಾಪ್ನ. ಇದನ್ನು ಹಂಗಾಗಿ ನಾನು ಭಾಳ ಸರಿ ಹೇಳ್ತಾ ಇರ್ತೀನಿ ಮೇಡಮ್, ನಾನು ಸಿಲ್ಕ್ ಮಾರ್ಕ್ ಇದೆ ಅಂತ ಯಾವ ವಿಡಿಯೋದಲ್ಲಿ ಯಾವತ್ತೂ ಹೇಳೋದಿಲ್ಲ. ಭಾಳ ಒಳ್ಳೆ ರೇಷ್ಮೆ ಸೀರೆ ತೊಗೊಳ್ಳೋರಿಗೆ ಸಿಲ್ಕ್ ಮಾರ್ಕ್ ಕೇಳೋ ನೆಸಿಟಿ ಇಲ್ಲ ಮೇಡಮ್. ಯಾಕೆಂದರೆ ಇವತ್ತು 6,000 ಮೇಲ್ಗಡೆ ಇರುವಂಥ ಸೀರೆಗಳಿಗೆ ಆಲ್ಮೋಸ್ಟ್ ರೇಷ್ಮೆ ಬಳಸ್ತಾರೆ ಮೇಡಮ್. ಇವತ್ತೇನೋ ರೇಷ್ಮೆ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನೀವು ಏನಾದರೂ ತುಂಬ ಜಾಸ್ತಿ ಕಾಸ್ಟ್ ಏನು ಕಡಿಮೆ ರೇಟಲ್ಲಿ ತೊಗೊಂಡಾಗ ಇದು 6,000 ರೂಪಾಯಿ ಸೀರೆ ಅಂತಂದಾಗ ಇದು ರೇಷ್ಮೆ ಇದೆಯೇ ಇಲ್ಲೋ, ಇದಕ್ಕೆ ಸಿಲ್ಕ್ ಮಾರ್ಕ್ ಹಾಕ್ಕೊಡಿ ಅಂತ ಕೇಳಬೇಕು. ನೀವು 10,000 ರೂಪಾಯಿ ಸೀರೆ ತೊಗೊಳ್ತಾ ಇರ್ತೀರಿ, ಆವಾಗ ಇದಕ್ಕೆ ಸಿಲ್ಕ್ ಮಾರ್ಕ್ ಇದೆಯಾ ಅಂತ ಕೇಳ್ತಾರೆ. ನಾನು ಅಂದ್ಕೊಳ್ತಾ ಇರ್ತೀನಿ 10,000 ರೂಪಾಯಿ ಸೀರೆನಲ್ಲಿ ಸಿಲ್ಕ್ ಮಾರ್ಕ್ ಕೇಳೋ ನೆಸಿಟಿನೇ ಇಲ್ಲ ಮೇಡಮ್, ಅದ್ರಲ್ಲಿ ರೇಷ್ಮೆ ಇದ್ದೇ ಇರುತ್ತೆ. ಸೊ 6,000 ಆ್ಯಂಡ್ ಅಬವ್ ನೀವು ಕೇಳೋದು ಬೇಕಾಗಿರಲ್ಲ ಮೇಡಮ್. ಆ ಥರ ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಆಗೋದು ಇಲ್ಲ. ಆ ಥರ ಎಲ್ಲೋ ಒಂದು ಹತ್ರ ಆಗಿರ್ಬೋದು ಬಿಟ್ಟರೆ ಆಲ್ಮೋಸ್ಟ್ ನಾನು ಹೇಳ್ತೀನಿ, ನೀವು 10,000, 15,000, 20,000, 25,000 ಸೀರೆ ತೊಗೋಬೇಕಾದ್ರೆ ಸಿಲ್ಕ್ ಮಾರ್ಕ್ ಇದೆಯಾ ಅಂತ ಕೇಳ್ತಾ ಇರ್ತಾರೆ ಮೇಡಮ್. ಸಾಧ್ಯನೇ ಇಲ್ಲ. ಅಷ್ಟೊಂದು ರೇಷ್ಮೆದ್ರಲ್ಲಿ ಆ ಥರ ಮೋಸ ಆಗಲ್ಲ ಮೇಡಮ್. ಯಾಕೆಂದರೆ ರೇಷ್ಮೆ ಬೇಕಾಗಿರೋದು 550 ಗ್ರಾಮ್ ವೆಫ್ಟ್ ಬೇಕು, 350 ಗ್ರಾಮ್ ವಾರ್ಪ್ ಬೇಕು ರೇಷ್ಮೆ ಇದನ್ನು ಸೀರೆ ತಯಾರು ಮಾಡೋಕ್ಕೆ. ಅಂದರೆ ಆ ಸಿಲ್ಕ್ ಮಾರ್ಕ್ ಬರಬೇಕಂದ್ರೆ ಮಿನಿಮಮ್ 550 ಒಳ್ಳೆ ಬೆಸ್ಟ್ ಕ್ವಾಲಿಟಿ ರೇಷ್ಮೆ ಸೀರೆ ಮೇಡಮ್. 550 ಗ್ರಾಮ್ ವೆಫ್ಟ್ ಬೇಕು, 350 ಗ್ರಾಮ್ ವಾರ್ಪ್ ಬೇಕು. ಇದಕ್ಕೆ ಇಷ್ಟು ಬಳಸೋದ್ರಿಂದ ನಿಮ್ಗೆ ಅಲ್ಲಿ ಏನು ಜಾಸ್ತಿ ಮೋಸ ಆಗಲ್ಲ ಮೇಡಮ್. 900 ಗ್ರಾಮ್ಸ್ ಮಿನಿಮಮ್ ಸಿಲ್ಕ್ ಇದ್ದರೆ ಮಾತ್ರ ಅದಕ್ಕೆ ಆದ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಮೇಡಮ್ ಅದು. ಬಟ್ ಈ ಥರ ಇರೋದ್ರಿಂದ ತುಂಬ ದೊಡ್ಡ ಸೀರೆಗೆಲ್ಲ ಸಿಲ್ಕ್ ಮಾರ್ಕ್ ಬಗ್ಗೆ ನೀವು ಅದ್ರ ಬಗ್ಗೆ ಆಲೋಚನೆ ಮಾಡೋದು ಬೇಡ. ತುಂಬ ಕಡಿಮೆ ರೇಟ್ ಸೀರೆ ತೊಗೊಳ್ತೀನಿ ಅಂದಾಗ ಮಾತ್ರ ಅವರು ರೇಷ್ಮೆ ಅಂತ ಅಂದಾಗ ಅದಕ್ಕೆ ಸಿಲ್ಕ್ ಮಾರ್ಕ್ ಕೇಳೋದ್ರಲ್ಲಿ ಒಂದು ಅರ್ಥ ಇದೆ ಅಂತ. ತುಂಬ ಕಮ್ಮಿನೇ 2,000, 3,000, 2,000ಕ್ಕೆಲ್ಲ ಬರೋದೇ ಇಲ್ಲ ಮೇಡಮ್, ರೇಷ್ಮೆ ಸೀರೆನೇ ಬರೋದಿಲ್ಲ. ಸೊ ಹೀಗಿದೆ ವಿಷಯ. ಜರಿ ಆಯಿತು, ಸೀರೆ ಇದಾಯಿತು. ಇವಾಗ ಮೋಸ್ಟ್ ಕಾಂಟ್ರವರ್ಷಿಯಲ್, ಇನ್ಫ್ಯಾಕ್ಟ್ ನಾನು ಸರ್ ಜೊತೆಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೀಗೆ ಮಾತಾಡ್ತಾ ಇದ್ವಿ. ಯಾಕಂದರೆ ರೇಷ್ಮೆ ಸೀರೆ ಅಂತ ಬಂದ ತಕ್ಷಣ ಬರೋದು ಈ ಕಂಚಿ ಸೀರೆ ಅಂತ ಮಾತು. ನೀವು ಮೊಳಕಾಲ್ಮೂರು ಅಲ್ಲಿಂದ ಇರೋದ್ರಿಂದಾಗಿ ಅದಕ್ಕೂ ಮತ್ತು ಕಂಚಿ ಸೀರೆಗೂ ಏನು ಡಿಫ್ರೆನ್ಸ್ ಅಂತ ಅಂದಾಗ ಅವರೊಂದು ಶಾಕಿಂಗ್ ಮ್ಯಾಟ್ರು ತಾವೇ ಹೇಳಿದ್ರಿ. ಅಂದರೆ ಕಂಚಿ ಸೀರೆಗಳು ಎಲ್ಲೊಂದು ಕಡೆ ಅಲ್ಲಿರೋರೆಲ್ಲ ಇಲ್ಲಿಂದಲೇ ಬಂದು ಸಪ್ಲೈ ಅಂತೆಲ್ಲ ತೊಗೊಂಡು ಆಮೇಲೆ ಅದಕ್ಕೆ ಕಂಚಿ ಸೀರೆ ಅಂತ ಸ್ಟ್ಯಾಂಪ್ ಹಾಕಿ ಇದು ಮಾಡ್ತಾ ಇದ್ದಿದ್ದು ಅಂತ. ಸೊ ಬೇಸಿಕ್ಲಿ ಊರಿಗೆ ಸಂಬಂಧಪಟ್ಟಂತೆ ಕಂಚಿ ಅಂತ ಅದು ಕಾಂಚೀಪುರಂದು ಸೀರೆ ಹಂಗೆ ಫೇಮಸ್ ಆಯಿತು. ಬಟ್ ಎರಡ್ರದ್ದು ಮೂಲ ಹಂಗಿದ್ರೆ ಮಲ್ಬರಿ ಸಿಲ್ಕೆ. ಹೌದು ಮೇಡಮ್. ನಾನು ಮತ್ತೊಂದು ಸರಿ ಹೇಳಬೇಕು ನಿಮಗೆ ಅಂತಂದರೆ, ಇಡೀ ಸೌತ್ ಇಂಡಿಯಾದಲ್ಲಿ ತಯಾರಾಗುವಂಥ ಸೀರೆಗಳಿಗೆ 80% ಮಲ್ಬರಿ ಸಿಲ್ಕು ನಮ್ಮ ಕರ್ನಾಟಕದಿಂದ ಸಪ್ಲೈ ಆಗಬೇಕು ಮೇಡಮ್. ಈ ಮಲ್ಬರಿ ಸಿಲ್ಕು ಕಂಚಿಯಲ್ಲಿ ತಯಾರಾದರೂ ನಮ್ಮ ಕರ್ನಾಟಕದಿಂದನೇ ಹೋಗಬೇಕು. ಎಲ್ಲಿ ಹೋದರೂ ಈ ಮಲ್ಬರಿ ಸಿಲ್ಕು ನಮ್ಮಲ್ಲೇ ಜಾಸ್ತಿ ಇದು ಮಾಡೋದು ಮೇಡಮ್. ರೈತರೆಲ್ಲ ಬೆಳೆಯೋದು ನಮ್ಮಲ್ಲೇ ಜಾಸ್ತಿ ಬೆಳೆಯೋದು. ರಾಮನಗರ ಆಗಲಿ, ಸಿದ್ಲಘಟ್ಟ ಆಗಲಿ, ಎಲ್ಲ ಕಡೆಯಿಂದಲೂ ನಮ್ಮಲ್ಲೇ ಬೆಳೆಯೋದು. ಈ ಮಲ್ಬರಿ ಸಿಲ್ಕು ನಮ್ಮಲ್ಲಿ ಅಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಬರುತ್ತೆ ಮೇಡಮ್ ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ ಇದು ಒಂದು ಬ್ರ್ಯಾಂಡ್ ಅನ್ನೋದು ಬಿಟ್ಟರೆ ಮೊಳಕಾಲ್ಮೂರು ಸೀರೆ ಆಗಲಿ ಇಲ್ಲ ಕಂಚಿ ಸೀರೆ ಆಗಲಿ ತಯಾರು ಮಾಡೋ ವಿಧಾನ ಆಗಲಿ ಯಾವುದರಲ್ಲೂ 0% ಚೇಂಜಸ್ ಮೇಡಮ್. ನಾನು ಭಾಳ ಸರಿ ಮೇಡಮ್, ನಾನು ಭಾಳ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ನಾನು ಒಂದು ವೀಡಿಯೋದಲ್ಲಿ ಕೂಡ ನಾನು ಇಷ್ಟು 3 ಅಂಗಡಿ ಮಾಡಿದ್ರು ಯಾವುದರಲ್ಲಿ ಕೂಡ ಕಾಂಜೀವರಂ ಸೀರೆ ಅಂತ ನಾನು ಮಾರೂ ಇಲ್ಲ ಮೇಡಮ್. ಕಾಂಜೀವರಂ ಸೀರೆ ಇಲ್ದಂಗೆ ಯಾವ ಅಂಗಡಿ ಮಾರೋಲ್ಲ ಮೇಡಮ್. ಬೇರೆ ಎಲ್ಲಾದರೂ ಹೋಗಿ ನೀವು ಕಾಂಜೀವರಂ ಸೀರೆ ಅಂತ ಮಾರ್ತಾರೆ. ಈ ಒಂದು ವಿಷಯಕ್ಕೆ ನನಗೆ ತುಂಬ ಜನ ವಾದ ಮಾಡೋರು ಮೇಡಮ್, ನಮ್ಮ ಹತ್ರ ಕಾಂಜೀವರಂ ಸೀರೆ ಇದೆ ಅಂತ. ಇಲ್ಲ ಮೇಡಮ್, ನಾವು ತಯಾರು ಮಾಡಲ್ಲ, ನಮ್ಮಲ್ಲಿ ಮೊಳಕಾಲ್ಮೂರು ರೇಷ್ಮೆ ಸೀರೆ ಸಿಗುತ್ತೆ ಅಂತ ಭಾಳಷ್ಟು ಜನ ಕೇಳ್ತಿದ್ದೆ ಮೇಡಮ್. ನಾನು ಕರ್ನಾಟಕದ ನೈಕಾರ ಮೇಡಮ್, ನಾನು ತಯಾರು ಮಾಡೋ ಸೀರೆ ಕರ್ನಾಟಕದಲ್ಲಿ ತಯಾರಾಗುತ್ತೆ ಅಂತ
ಈ ಥರ ನಾನು ವಾದ ಮಾಡ್ತಾ ಇದ್ದೆ ಮೇಡಮ್. ಹಾಗಾಗಿ ನಾವು ಏನು ಹೆಣ್ಮಕ್ಳೆಲ್ಲ ಈ ಕಂಚಿ ಅಂತ ಇದು ಅದೇ ಹಳೆದನ್ನೇ ಕಣ್ಣುಚ್ಕೊಂಡು ಒಪ್ಕೊಂಡ್ಬಿಟ್ಟಿದೀವಿ. ಹೌದು ಮೇಡಮ್. ಬೇಸಿಕಲಿ ನಾವು ಕರ್ನಾಟಕದ ಮಹಿಳೆಯರು ಇನ್ಮೇಲೆ ಅದನ್ನ ಮೊಣಕಾಲ್ ಮೂರು ಸೀರೆ ಅಂತ ನೋಡ್ಬೇಕು. ಇಲ್ಲ, ನಮ್ಮಲ್ಲಿ ಕೂಡ ಆ ಥರ ನೇಕಾರರು ಇದ್ದಾರೆ ಮೇಡಮ್. ಇವತ್ತು ನಾನು 2019 ನಾನು ನ್ಯಾಷನಲ್ ಹ್ಯಾಂಡ್ಲೂಮ್ ಕಾರ್ಪೊರೇಷನಿಂದ ಒಂದು ಪ್ರಶಸ್ತಿ ತೊಗೊಂಡೆ ಮೇಡಮ್. ದೇಶದಲ್ಲಿ 62 ಜನ ಭಾಗವಹಿಸಿದ್ರು ಮೇಡಮ್. ಕಂಚಿಯಲ್ಲಿ ನೇಕಾರರು ಭಾಗವಹಿಸಿದ್ರು, ಧರ್ಮವರಂ ಭಾಗವಹಿಸಿದ್ರು, ಕರ್ನಾಟಕದಿಂದ ನಾನು ಭಾಗವಹಿಸಿದ್ದೆ, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ ಎಲ್ಲ ಇಂಡಿಯಾದಿಂದ 62 ಜನ ಭಾಗವಹಿಸಿದ್ರು ಮೇಡಮ್ ಆ ಕಾಂಪಿಟೇಷನ್ಗೆ. ಅದನ್ನು 150ನೇ ಗಾಂಧಿ ಜಯಂತಿಗೋಸ್ಕರ ಅದು ನಡೀತು ಮೇಡಮ್. ಆಗ್ತಾನೆ ಇದು ಕಾಶ್ಮೀರಲ್ಲಿ ಲಡಖ್ನಲ್ಲಿ ನಡೀತು ಮೇಡಮ್ ಎಕ್ಸಿಬಿಷನ್. ಅದು ನಡೆದಾಗ ಅವತ್ತು ಇಂಡಿಯಾದಲ್ಲಿ ಎಲ್ಲ ಬೆಸ್ಟ್ ವೀವರ್ಸ್ ಎಲ್ಲರೂ ಅವತ್ತು ಭಾಗವಹಿಸಿದ್ರು ಮೇಡಮ್ ಆ ಪ್ರಶಸ್ತಿಗೆ. ಅದರಲ್ಲಿ ನಾನು ಕರ್ನಾಟಕದಿಂದ ಅವತ್ತು 3ನೇ ಪ್ರಶಸ್ತಿ ನಾನು ಪಡೆದೆ ಮೇಡಮ್. ನಾನು ವಾವ್. ಎಲ್ಲರೂ ಒಂದೇ ಮೆಥಡಲ್ಲೇ ತಯಾರು ಮಾಡಬೇಕು ಮೇಡಮ್. ರೇಷ್ಮೆ ಅನ್ನೋದು ಎಲ್ಲರೂ ಇವತ್ತು ಧರ್ಮಾವರಂ ಆಗಲಿ, ಕಂಚಿ ಆಗಲಿ, ಯಾರೇ ಆಗಲಿ ಆ ಮಲ್ಬರಿ ಸಿಲ್ಕು ಅದನ್ನೇ ಬಳಸಬೇಕು, ರೀಡ್ ಆಗಲಿ ಅದನ್ನೇ ಬಳಸಬೇಕು, ವೀವಿಂಗು ಅದೇ ಮೆಥಡಲ್ಲೇ ಮಾಡಬೇಕು. ಬಟ್ ಒಂದು ಬ್ರಾಂಡ್ ಅದು ಆದಾಗ ಭಾಳಷ್ಟು ಬಾಯಲ್ಲಿ ತುಂಬ ಜನ ಅದು ಆಡೋದ್ರಿಂದ ಆ ಥರ ಬೆಳೆದುಬಿಟ್ಟಿದೆ ಮೇಡಮ್. ಅಷ್ಟೇ ನಾನು ನಮ್ಮ ಕರ್ನಾಟಕದವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಾವು ಕರ್ನಾಟಕದಲ್ಲಿ ನೈಕಾರಿದ್ದೀವಿ, ನಮ್ಮಲ್ಲಿ ತಯಾರಾಗಿರೋ ಸೀರೆಗಳನ್ನ ನಮ್ಮ ಹೆಸರಲ್ಲೇ ಮಾರ್ತಾಯಿದ್ದೀವಿ. ದಯಮಾಡಿ ನನಗಂತ ಹೇಳ್ತಾ ಇಲ್ಲ ಮೇಡಮ್, ನಾನು ನಮ್ಮಲ್ಲಿ ಇರೋವಂಥ ನೈಕಾರಗಳಿಗೆ ದಯಮಾಡಿ ನಮ್ಮ ಕರ್ನಾಟಕದಲ್ಲಿರೋರು ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಬೇರೆ ಯಾರು ಇನ್ನು ಮಾಡೋಲ್ಲ ಮೇಡಮ್. ಸೊ ಹಾಗಿದ್ರೆ ಎಲ್ಲೊಂದು ಕಡೆ ನಾವು ಹೋಲ್ಸೇಲ್ ಸೀರೆ ಅಂತ ಕಂಚಿಗೆ ಹೋಗೋ ಬದಲು ಯಾಕೆ ಮೊಳಕಾಲ್ ಮೂರಿಗೆ ಹೋಗಬಾರ್ದು ಮೇಡಮ್? ಕಂಚಿಯಲ್ಲಿ ಕೂಡ ಇವತ್ತು ಎಲ್ಲೇ ಮಾರ್ಕೆಟ್ ಆದರೂ ಕೂಡ ಕರ್ನಾಟಕದ ಮಾರ್ಕೆಟ್ ಇಲ್ದಂಗೆ ಕಂಚಿಯಲ್ಲೂ ವ್ಯಾಪಾರ ನಡೆಯಲ್ಲ ಮೇಡಮ್. ಕಂಚಿಯಲ್ಲಿ ತಯಾರಾಗೋ ಸೀರೆಗಳು ಅಲ್ಲಿ ಏನು ತಯಾರಾಗುತ್ತೋ ಸೀರೆಗಳು ಅವ್ರಿಗೆ ಯಾರಿಗೂ ಒಂದು ವಾರಕ್ಕಾಗಲ್ಲ ಮೇಡಮ್. ಇಲ್ಲಿ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಸೀರೆಗಳು ಹೋಗಲೇಬೇಕು ಅವ್ರಿಗೂ. ಯಾಕಂದರೆ ಈ ಮಾರ್ಕೆಟ್ ತುಂಬ ದೊಡ್ಡದು ಮೇಡಮ್. ಇಷ್ಟು ದೊಡ್ಡದಿರೋದ್ರಿಂದ ಎಲ್ಲರೂ ಹೋಗಿ ಅಲ್ಲಿ ಬೀಳೋದ್ರಿಂದ ಅಲ್ಲೇ ತಯಾರಾಗಿರೋ ಸೀರೆಗಳು ಎಲ್ಲರಿಗೂ ಸಿಗಲ್ಲ ಮೇಡಮ್. ಅವರೆಲ್ಲ ನಮ್ಮ ಹತ್ರ ಪರ್ಚೇಸ್ ಮಾಡಲೇಬೇಕು. ಎಲ್ಲ ವ್ಯೂವರ್ ಹತ್ರ ಪರ್ಚೇಸ್ ಮಾಡ್ತಾರೆ, ತೊಗೋಬೇಕು, ವ್ಯಾಪಾರ ಮಾಡಲೇಬೇಕು. ಆ ಜಾಗದಲ್ಲಿ ತೊಗೊಳೋದ್ರಿಂದ ಈ ಕಸ್ಟಮರ್ಗೆಲ್ಲ ನಾವು ಕಂಚಿಗೆ ಹೋಗಿ ತೊಗೊಂಡು ಬಂದ್ವಿ ಅನ್ನೋ ಒಂದು ಖುಷಿ ಬಿಟ್ಟರೆ, ನಮ್ಮಲ್ಲಿ ಕರ್ನಾಟಕದಲ್ಲಿ ತಯಾರಾಗಿರೋ ಸೀರೆನೇ ಎಷ್ಟೋ ಸೀರೆ ಅಲ್ಲಿಗೆ ಹೋಗಿ ತೊಗೊಂಬರ್ತಾರೆ ಮೇಡಮ್. ಓ, ಹಿಂಗೆ ತಿನ್ನೋದನ್ನು ನಾವು ಹಿಂಗೆ ತಿಂತಾ ಇದ್ದೀವಿ ಹಂಗಿದ್ರೆ. ಎಷ್ಟೋ ಗೊತ್ತಿಲ್ಲ ಸರ್ ವಿಚಾರಗಳು. ಈಗ ನನಗೆ ಮೊಳಕಾಲ್ ಮೂರು ಸೀರೆ ಅನ್ನೋದು ನಾನು ಅದೇ ಸೆಪರೇಟ್ ಟೈಪ್ ಅಂದ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಮೇಡಮ್, ಈಗ ಪೋಚಂಪಲ್ಲಿ ಈ ಥರದ್ದು ಆ ಜಾಗದ ಹೆಸರಿಂದೇ ಸೀರೆಗಳು ಐಡೆಂಟಿಟಿ ತೊಗೊಳತ್ತಾದ್ರೂ ಈ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಇಲ್ಲಿಂದಲೇ ಹುಟ್ಟಿ ಅಲ್ಲಿಗೆ ಹೋಗ್ತಾ ಇರೋದು ಅಂತ.